ಲೋ ಬಜೆಟ್ ಹೈ ಹ್ಯಾಪಿನೆಸ್ ಮಿಡಲ್ ಕ್ಲಾಸ್ ಬರ್ತ್ಡೇ ಸೆಲೆಬ್ರೇಷನ್ ನೋಡ್ತೀರಾ? ನೋಡಿ, ನೈಶು ಬರ್ತ್ಡೇ ಪ್ರಿಪರೇಷನ್ ಆಗ್ತಾ ಇದೆ. ಅವನಿಗೆ ಕಟಿಂಗ್ ಕರ್ಕೊಂಡು ಹೋಗ್ತಾ ಇದೀವಿ. ಈಗ ಬಿಫೋರ್ ಕಟಿಂಗ್ ಈ ತರ ಲುಕ್ ಇದೆ. ಕಟಿಂಗ್ ಆದ್ಮೇಲೆ ಹೇಗಿರುತ್ತೆ ನೋಡೋಣ. ಕಟಿಂಗ್ ಆಗ್ತಾ ಇದೆ. ಮೊದಲು ಗಲಾಟೆ ಮಾಡ್ತಾ ಇದ್ದ, ಈಗ ಗಲಾಟೆ ಮಾಡ್ತಾ ಇಲ್ಲ. ಫುಲ್ ಅಡ್ಜಸ್ಟ್ ಆಗ್ಬಿಟ್ಟಿದೆ ಇವಾಗ. ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ? ಡನ್. ಓಕೆ ನೋಡಿ, ಬರ್ತ್ಡೇ ಬಾಯ್ ಆಲ್ರೆಡಿ ವೈಟಿಂಗ್. ಅಮ್ಮ ಇನ್ನೂ ರೆಡಿ ಆಗಿಲ್ಲ. ಯಾವ ಕೇಕ್ ಇದು? ಯಾವ ಕೇಕ್ ಇದು? ಚಾಕಿನ ಇದು? ಬಟರ್ ಸ್ಕಾಚ್. ಹ್ಯಾಪಿ ಬರ್ಡೇ ಟು ಯು. ಈಗ ಎಲ್ಲ ಕೇಕ್ ಕಟಿಂಗ್ ಎಲ್ಲ ಮುಗೀತು. ಯಾಕಂದ್ರೆ ನಿದ್ದೆ ಬರೋ ಥರ ಇದೆ ಇಬ್ಬರಿಗೂ. ಅವನಿಗೆ ಬರೋದು ಡೌಟು, ಇವನಿಗೆ ಬರ್ತಾ ಇದೆ ಅನ್ಸುತ್ತೆ. ಈಗ ಬರ್ತ್ಡೇ ಸೆಲೆಬ್ರೇಷನ್ ಮುಗೀತು, ಎಲ್ಲ ಸೆಲ್ಫಿ ತಗೊಂಡ್ವಿ. ಹೇಗನ್ನಿಸ್ತು? ಓಕೆ. ಹಾಂ, ಈಗ ನೆಕ್ಸ್ಟ್ ಏನಂದರೆ ಸ್ವಲ್ಪ ಡೆಕೋರೇಷನ್ ಈಗ ಪೆಂಡಿಂಗ್ ಇದೆ. ಇವನ್ನೆಲ್ಲ ಇಬ್ಬರು ಮಲಗಿಸ್ಬಿಟ್ಟು ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಸಿಂಪಲಾಗಿ ಬರ್ಡೇ, ಏನು ಗ್ರ್ಯಾಂಡ್ ಏನಿಲ್ಲ. ಇವನು ಇವತ್ತು ಬೇಗ ಇದ್ದಿದ್ದ ತಮ್ಮನ ಬರ್ತಡೇ ಅಂತೇಳಿ. ಏಯ್ ಬರ್ತಡೇ ಬಾಯ್, ಇವನ್ನೆಲ್ಲ ಈಗ ಕರ್ಕೊಂಡು ಹೋಗ್ಬೇಕು ಅಂದ್ರೆ ರೌಂಡ್ ಹೊಡ್ಸ್ಕೀಗ. ಇಲ್ಲ ಅಂದ್ರೆ ನಮ್ಮನ್ನು ಬಿಡಲ್ಲ. ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ಇವತ್ತು ನಿಶು ಬರ್ಡೇಗೆ ಊಟಕ್ಕೆಲ್ಲ ಐಟಮ್ಸ್ ಅಲ್ಲಿ ಬೇಕಲ್ಲ, ಚಿಕನ್, ಅದು ವೆಜಿಟೇಬಲ್ಸ್ ಅದೆಲ್ಲ ತರಬೇಕು. ಆ್ಯಕ್ಚುಲಿ ಸ್ಲಿಪ್ ಬರೆದಿದ್ದಾರೆ, ಈಗ ತರಕ್ಕೆ ಹೋಗ್ತಾ ಇದ್ದೀನಿ. ಫುಲ್ ಐಟಮ್ ತೊಗೊಳಕ್ಕೆ ಇವ್ರನ್ನ ಕರ್ಕೊಂಡು ಹೋಗಲ್ಲ, ಮೇಂಟೈನ್ ಮಾಡೋದು ಕಷ್ಟ. ಈಗ ಒಂದು ಹಾಲು ತೊಗೊಳಕ್ಕೆ ಮಾತ್ರ ಇವರೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಬ್ಬರನ್ನ ಮೇಂಟೈನ್ ಮಾಡೋಕ್ಕೆ ಇಬ್ರು ಬೇಕು ಆ್ಯಕ್ಚುಲಿ. ನೋಡಿ, ಕೇಕ್ ತರಕ್ಕೆ ಬಂದಿದ್ದೀವಿ. ಈ ಥರ ಫೋಟೋ ಕೇಕ್ ಅಂತ ನೋಡಿ. ಈಗ ತೊಗೊಂಡು ಹೋಗೋಕ್ಕೆ ನಾವೆಲ್ಲ ಬಂದಿದ್ದೀವಿ. ಈಗ ನೆಕ್ಸ್ಟ್ ಹೋಗಿ ಕಟಿಂಗ್ ಮಾಡೋಣ. ಇವರೇ ಮಾಡಿದ್ದು ಫೋಟೋ ಕೇಕ್ ಸಜೆಷನ್ ಮಾಡಿದ್ರು, ನಮ್ಗೆ ಇಷ್ಟ ಆಯಿತು. ಅದಕ್ಕೆ ಈಗ ತೊಗೊಂಡು ಹೋಗ್ತಾ ಇದ್ದೀವಿ. ಅಮ್ಮ ಪೇಸ್ಟ್ರೀಸ್ ಈಗ ಆಯಿತು 4th ಟೈಮ್ ಅನ್ಸುತ್ತೆ. 3 to 4 ಟೈಮ್ಸ್ ಇಲ್ಲೇ ಬರ್ತಾ ಇದೀವಿ ಕಂಟಿನ್ಯೂಸ್ ಆಗಿ. ಟೇಸ್ಟ್ ಚೆನ್ನಾಗಿದೆ, ಸಖತ್ತಾಗಿದೆ. ಈಗ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ ಇವಾಗ. ಗೆಸ್, ಇವನು ಚಿಕ್ಕಪ್ಪ ಅಷ್ಟೇ. ಇವರು ದೊಡ್ಡಮ್ಮ, ಇವರು ಅಣ್ಣ, ಇವರು ದೊಡ್ಡಪ್ಪ, ಇವರು ಅಮ್ಮ. ಇವನೇ ಬರ್ಡೇ ಬಾಯ್, ನಾನೇ ಬರ್ಡೇ ಅಪ್ಪ. ಬರ್ಡೇ ಹಾ